ಜನಗಳ ದೃಷ್ಟಿನಲ್ಲಿ ಒಳ್ಳೆಯವರಾಗಬೇಕು ಅಂದ್ಬಿಟ್ಟು ಈ ಥರದ್ದೆಲ್ಲ ನಾಟಕ ಮಾಡ್ತಿರೋದು CM ಮತ್ತು ಕಾಂಗ್ರೆಸ್ ಅವರು. ತಪ್ಪು ಮಾಡಿಲ್ವಾ, ನೀನು ತಿಂದಿಲ್ವಾ, ನೀನು ಜಾಸ್ತಿ ತಿಂದಿದ್ಯಾ, ನಾನು ಜಾಸ್ತಿ ಕಮ್ಮಿ ತಿಂದಿದ್ದೀನಿ, ಅದೆಲ್ಲನೂ ಹೇಳೋದು ಅದು ಸರಿಯಲ್ಲ. ಅದು ಬರೀ 98 ಕೋಟಿ ಅಷ್ಟೇ ನಾವು ತಿಂದಿರೋದು ಅಂತಾರೆ ಅಂತ ಅಂದರೆ ಅವರೇ ಒಪ್ಕೊಂಡಂಗೆ ಆಯ್ತಲ್ಲ ತಿಂದಿದ್ದೀವಿ ಅಂತಂತೇಳಿ. ಅದು ಬರೀ ಒಂಥರ ಜಾತಿ ರಾಜಕೀಯ, ಹಿಂದೂ ಮುಸ್ಲಿಮ್ ಇದು ಅಂತ ಅಂದ್ಕೊಂಡೆ ಜಾಸ್ತಿ ಇದು ಮಾಡ್ತಿದ್ದಾರೆ. ಈ ಥರ ಇರಬಾರ್ದು ಸರ್. ಕೆಲವೊಂದು ಬಿಜೆಪಿ ಮುಖಂಡರು ಹಾಗೆ JDS ಮುಖಂಡರು ಬ್ಯಾಂಗ್ಳೂರು ಟು ಮೈಸೂರು ಪಾದಯಾತ್ರೆಗೆ ಹೋಗ್ತಾ ಇದ್ದಾರೆ. ಇದರಿಂದ ಏನಾದರೂ ಪ್ರಯೋಜನ ಆಗ್ತಾ ಇದೆಯಾ ಯಾರಿಗಾದ್ರೂ ಅಂತ? ಮೈಸೂರಲ್ಲಿ ಸೈಟ್ ಎಲ್ಲ ಇದೆಯಲ್ಲ, ಮೂಡೋ ಸೈಟ್, ಅದೆಲ್ಲ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ CM. ಸೊ ಅದರಿಂದ ಅದೆಲ್ಲ ವಾಪಸ್ ತೊಗೊಬೇಕು, ಇಲ್ಲ ಅಂತಂದರೆ ಇವ್ರು ರಾಜೀನಾಮೆ ಕೊಡಬೇಕು, ಮಾಡ್ಬೇಕು ಅದನ್ನು. ಸರ್, ಈ ಹಗರಣದಲ್ಲಿ ಪಾದಯಾತ್ರೆಗೆ ಹೋಗಬೇಕು ಅಂತ ಇಲ್ಲ, ಕಾನೂನು ವ್ಯವಸ್ಥೆ ಇದೆ, ಅದ್ರ ತಕ್ಕ ಹೋಗ್ಬೋದು. ಯಾಕೆಂದ್ರೆ ಸಾಮಾನ್ಯ ಜನ ಏನಾದರೂ ತಪ್ಪು ಮಾಡಿದವಾಗ ಈ ರೀತಿಯಾದ ಕ್ರಮವನ್ನು ಯಾರೂ ತೆಗೆದುಕೊಳ್ಳೋದಿಲ್ಲ. ಇವಾಗ ರಾಜ್ಯದಲ್ಲಿ ನೀವೇ ನೋಡ್ತಾ ಇದ್ದೀರಿ, ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಜನಗಳ ಪ್ರಾಬ್ಲಮ್ಸ್ನ ಯಾರು ಕೇಳ್ತಾ ಇಲ್ವಲ್ಲ. ಅಲ್ಲ, ಇವಾಗ ಇವರು ಲ್ಯಾಂಡ್ ಎಲ್ಲನೂ ಮಿಸ್ಯೂಸ್ ಮಾಡಿಕೊಂಡು ಇದು ಮಾಡಿದ್ದಾರೆ, ತೊಗೊಂಡಿದ್ದಾರೆ ದೊಡ್ಡವರು ಅಂದರೆ CM. ಅವ್ರನ್ನ ಯಾರು ಏನು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆಮೇಲೆ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಇವರು. ಸೊ ಹಾಗಾಗಿ ಇವರು ಜನಗಳಿಗೆ ತಿಳಿಸೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಅದು ಒಳ್ಳೆಯದೇನೆ, ಜನಗಳಿಗೂ ಗೊತ್ತಾಗಬೇಕು. ಈ ಮುಖ್ಯಮಂತ್ರಿ ದೊಡ್ಡ ಇದು ಅಂದ್ಬಿಟ್ಟಿದ್ದೇನೆ, ಏನೋ ಫ್ರಾಡು, ಮೋಸ ಮಾಡ್ತಿದ್ದಾರೆ, ಆ ಥರದ್ದೆಲ್ಲ ಜನಗಳಿಗೂ ಗೊತ್ತಾಗಲಿ ಬಿಡಿ. ಮಾಡೋದಕ್ಕೋಸ್ಕರನೇ ಅವ್ರ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವ್ರು ಹೋಗ್ತಾ ಇರಲಿಲ್ಲ ಬಹುಶಃ. ಸೊ ಅವ್ರು ಕೊಡಲಿಲ್ಲ ಅಂತಂತಾನೆ ಜನಗಳಿಗೆ ಗೊತ್ತಾಗಲಿ ಅಂತ ಇವ್ರು ಹೋಗ್ತಾ ಇರೋದು ಪಾದಯಾತ್ರೆ. ಇದು ಒಳ್ಳೆಯದೇನೆ ಮಾಡ್ತಾ ಇರೋದು. ಸರ್, ನೀವೇ ಹೇಳಿದ್ರಿ CM ತಪ್ಪು ಮಾಡಿದರೆ ಏನು ಮಾಡೋಕ್ಕಾಗ್ತಾ ಇಲ್ಲ ಅವರಿಗೆ ಅಂತ. ಹೌದು, ತಪ್ಪು ಅಂತಂದ್ರೆ ಎಲ್ಲದೂ ಯಾರು ತುಂಬ ಪವರ್ಫುಲ್ ಆಗಿದ್ದಾರಲ್ಲ CM. ಸೊ ಅದಕ್ಕೆ ಅವ್ರಿಗೇನು ಮಾಡೋದಕ್ಕಾಗ್ತಾ ಇಲ್ಲ. ಅಂದರೆ ಜನಸಾಮಾನ್ಯರಿಗೂ ಮತ್ತು ಇವ್ರಿಗೂ ತುಂಬ ಡಿಫ್ರೆನ್ಸ್ ಇದೆ. ಇವ್ರು ಹೇಳಿದ್ರು ಅದೆಲ್ಲ ಡಾಕ್ಯುಮೆಂಟ್ಸ್ ಇದೆ, ಎಲ್ಲ TJ ಅಬ್ರಾಮ್ ಎಲ್ಲ ಕರೆಕ್ಟ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಆ್ಯಕ್ಚುಲಿ ಈವನ್ ನಮ್ಮ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಅವರೆಲ್ಲ ಸುಮ್ಮನೆ ಆ ಥರ ಇದು ಮಾಡೋದಕ್ಕಾಗಲ್ಲ, ಅಲಿಗೇಷನ್ ಮಾಡೋದಕ್ಕಾಗಲ್ಲ ಅಷ್ಟು ದೊಡ್ಡ ವ್ಯಕ್ತಿ ಮೇಲೆ. ಸೊ ಅದೆಲ್ಲ ಇರೋದಕ್ಕೇನೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇವರು ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಸೊ ಹಾಗಾಗಿ ಇವರು ಪಾದಯಾತ್ರೆ ಹೋಗ್ತಾ ಇದ್ದಾರೆ. ಸರ್, ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಕೂಡ ಕಾನೂನಿನಡಿ ತಲೆ ಬಾಗಲೇಬೇಕು. ಎಲ್ಲರಿಗೂ ಕೂಡ ಕಾನೂನಿನಡಿ ಶಿಕ್ಷೆ ಅಂತ ಇರುತ್ತಲ್ವ ತಪ್ಪು ಮಾಡಿದವರಿಗೆ. ಹಾಗಾದರೆ CM ಸಿದ್ದರಾಮಯ್ಯ ಅವರಿಗೆ ಇರೋದಿಲ್ವಾ? ಅದೇ ಅದು ಶಿಕ್ಷೆ, ಅದನ್ನು ಅವ್ರು ಇವಾಗ ರಾಜ್ಯಪಾಲರಿಗೆಲ್ಲನೂ ಕೊಟ್ಟು ಎಲ್ಲ ಇದು ಮಾಡಿದ್ದಾರೆ. ಅವ್ರು ರಾಜ್ಯಪಾಲರು ಅದೇನಿದೆ, ಅದು ಡಾಕ್ಯುಮೆಂಟ್ಸ್ ಎಲ್ಲ ಎವಿಡೆನ್ಸ್ ಎಲ್ಲನೂ ಇದೆ, ಅದೆಲ್ಲ ಸ್ವಲ್ಪ ಪವರ್ಫುಲ್ ಆಗಿದೆ, ಲೀಗಲ್ ಆಗಿದೆ. ಸೊ ಅದು ರಾಜ್ಯಪಾಲರು ಅದಕ್ಕೆ ಅವಕಾಶ ಕೊಡ್ತಾರೆ ಲೀಗಲ್ ಪ್ರೊಸೀಜರ್ಗೆ. ಸೊ ಕೊಟ್ಟಾಗ ಇವ್ರಿಗೆ ಇದಾಗತ್ತೆ. ಅದನ್ನು ಕೊಡೋಕ್ಕಿಂತ ಮುಂಚೆ ಇವರು ಜನಗಳ ದೃಷ್ಟಿನಲ್ಲಿ ಒಳ್ಳೆಯವರಾಗಬೇಕು ಅಂದ್ಬಿಟ್ಟು ಈ ಥರದ್ದೆಲ್ಲ ನಾಟಕ ಮಾಡ್ತಿರೋದು CM ಮತ್ತು ಕಾಂಗ್ರೆಸ್ ಅವರು. ಸೊ ಹಾಗಾಗಿ ಇವರು ಅದು ಪಾದಯಾತ್ರೆ ಬೇಡ ಹಾಗೆ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದಾರೆ. ಅಫ್ಕೋರ್ಸ್ ಅವರು ಇದು ಅಪೋಸಿಟ್ ಲೀಡರ್ ಬಂದ್ಬಿಟ್ಟಿದ್ದಾರೆ, ಅಪೋಸಿಷನ್ ಲೀಡರ್. ಬೇರೆ ಇದಕ್ಕೂ ಕೇಳಿದ್ದಾರೆ. ಈಗ ವಾಲ್ಮೀಕಿ ಹಗರಣ ಇದೆ, ಅದ್ರ ಬಗ್ಗೆನೇ ಮಾತಾಡಿದ್ರು, ಅದ್ರ ಬಗ್ಗೆ ಎಲ್ಲ ಬೇರೆ ಏನೇನು ಫೈಟ್ ಮಾಡ್ಬೇಕು ಮಾಡಿದ್ದಾರೆ. ಬಟ್ ಇದು ಮೂಡೋದನ್ನು ಇವರು ಚರ್ಚೆಗೆ ಅವಕಾಶ ಕೊಡದಿರೋದಕ್ಕೆ ಇದೆಲ್ಲ ಮಾಡ್ತಿರೋದು. ಹಂಗಾಗಿ ಇವರು ಇದೊಂದು ಸ್ವಲ್ಪ ದೊಡ್ಡ ವೇನಲ್ಲಿ ದೊಡ್ಡದಾಗಿ ತೊಗೊಂಡೋಗಿ ಇದು ಮಾಡ್ತಿದ್ದಾರೆ ಅಷ್ಟೇ. ಎಲ್ಲೋ ಒಂದ್ ಕಡೆ ಈ ವಿಚಾರದಲ್ಲಿ CM ಸಿದ್ದರಾಮಯ್ಯನವರು ಹಿಂದೆ ಸರಿತಾ ಇದ್ದಾರೆ ಅಂತ ಅನ್ಸುತ್ತಾ? ಅಫ್ಕೋರ್ಸ್ ಹೌದು, ಅವರು ವಿಚಲಿತರಾಗಿದ್ದಾರೆ, ಎದುರುಕೊಂಡಿದ್ದಾರೆ. ಆಯಿತಾ, ಇದು ಸರಿಯಾಗಿ ಅಂದರೆ ಅವರು ಬೇರೆ ಏನೋ ಹಗರಣಗಳು ಇರ್ಬೋದು, ಬಟ್ ಜಾಸ್ತಿ ಡಾಕ್ಯುಮೆಂಟ್ ಎವಿಡೆನ್ಸ್ ಆಗಿ ಸಿಕ್ಕಾಕೊಂಡಿರೋದು ಇದೆ. ಇದು ಫಸ್ಟ್. ಅದಕ್ಕೋಸ್ಕರನೇ ಇವೆಲ್ಲ ಅವರೇ ಮಾಡಿಸ್ತಾ ಇರೋದು. ಕಾಂಗ್ರೆಸ್ ಅವ್ರ ಕೈಲಿ ಅಲ್ಲಿ ಇದು ಮಾಡಿ, ಆಮೇಲೆ BJPದೆಲ್ಲ ಹೊರಗಡೆ ತರ್ತೀವಿ. ಈಗ ನೀವೇನೋ ತಪ್ಪು ಮಾಡಿದ್ದೀರಾ ಅಂತಂದರೆ ಅದ್ರ ಬಗ್ಗೆ ಮಾತಾಡಬೇಕು. ನೀನು ತಪ್ಪು ಮಾಡಿಲ್ವಾ, ನೀನು ತಿಂದಿಲ್ವಾ, ನೀನು ಜಾಸ್ತಿ ತಿಂದಿದ್ಯಾ, ನಾನು ಜಾಸ್ತಿ ಕಮ್ಮಿ ತಿಂದಿದ್ದೀನಿ, ಅದೆಲ್ಲನೂ ಹೇಳೋದು ಅದು ಸರಿಯಲ್ಲ. ಅದು ನಾನೇನು ಮಾಡಿದ್ದೀನಿ, ಇವಾಗ ನನಗೇನಮ್ಮ ನೀನು ತಿಂದಿದ್ಯಾ ಅಂತಂದರೆ ಅದ್ರ ಬಗ್ಗೆ ಅವ್ರು ಇಲ್ಲ ನಾನು ತಿಂದಿಲ್ಲ, ನಾನು ಇದು ಕ್ಲೀನ್ ಇದ್ದೀನಿ ಅಂತಂದ್ಬಿಟ್ಟು ಹೇಳ್ಬೇಕಷ್ಟೆ. ನಿಮ್ಮ ಇದರಲ್ಲಿ BJPನಲ್ಲಿ ನೀವು ಅಷ್ಟು ಮಾಡಿಲ್ವಾ, ನೀವು ಇಷ್ಟು ಮಾಡಿಲ್ವಾ, ನಿಮ್ಮ ತೆಗೆದಿಟ್ಬಿಡ್ತೀನಿ, ನಾ ಅವ್ರದ್ದು ಮಾಡಿಬಿಡ್ತೀನಿ ಅನ್ನೋದು, ಅದೆಲ್ಲ ಇದು ತೋರಿಸುತ್ತೆ ಅವರು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ. ಇದೊಂದು ಇದು ಅಷ್ಟೇ. ಆಮೇಲೆ ಆ ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಅಂತಂದ್ರೆ ಅದು 187 ಕೋಟಿ 7 ಕೋಟಿ ಅಲ್ಲ, ಬರೀ 98 ಕೋಟಿ ಅಂತಾರೆ. ಅಂದರೆ 98 ಕೋಟಿ ತಿಂದಿದ್ದೀನಿ ಅಂತಲೇ ಅರ್ಥ ಅಲ್ವಾ? ಅವರ ಮಧ್ಯೆ ಕೋಟಿಗಳಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟು. ಹೌದು ಹೌದು, 98 ಕೋಟಿ ಅಷ್ಟೇ. ಹೆಂಗಂತ ಅದು ಸದನದಲ್ಲಿ ಇವರು ನಮ್ಮ ಯೂನಿಯನ್ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್ ಅವರು ಹೇಳಿದ್ರು ನಕ್ಕೊಂಡು, ಅದೆಲ್ಲ ಬರೀ 98 ಕೋಟಿ ಅಷ್ಟೇ ನಾವು ತಿಂದಿರೋದು ಅಂತಾರೆ ಅಂತ. ಅಂದರೆ ಅವರೇ ಒಪ್ಕೊಂಡಂಗೆ ಆಯ್ತಲ್ಲ ತಿಂದಿದ್ದೀವಿ ಅಂತಂತೇಳಿ, ಆ ಥರ. ಸರ್,
ನೀವೇ ನೋಡ್ತಾ ಇದ್ದೀರಾ, ಒಂದೂವರೆ ತಿಂಗಳಿಂದ ಈ ಹಗರಣಗಳ ಬಗ್ಗೆ ಮಾತ್ರ ಚರ್ಚೆ ಆಗ್ತಿದೆ. ಕರ್ನಾಟಕದಲ್ಲಿ ಇನ್ನು ಯಾವ ವಿಚಾರದ ಬಗ್ಗೆನೂ ಚರ್ಚೆ ಆಗ್ತಾ ಇಲ್ಲ. ಜನಗಳು ಹೇಗಿದ್ದಾರೆ, ಈಗ ಮಳೆ ಬರ್ತಾ ಇದೆ ನೋಡ್ತಾ ಇದ್ದೀರಾ, ಎಲ್ಲ ಪ್ರವಾಹ ಬರ್ತಾ ಇದೆ, ಜನಗಳೆಲ್ಲ ತೇಲ್ಕೊಂಡು ಹೋಗ್ತಾ ಇದ್ದಾರೆ. ಆ ಪರಿಸ್ಥಿತಿಗಳ ಬಗ್ಗೆ ಯಾರು ಕೂಡ ಯೋಚನೆನೇ ಮಾಡ್ತಾ ಇಲ್ಲ. ಬರೀ ಹಗರಣ ಇದೇ ಆಯ್ತು. ಹೌದು ಹೌದು. ಸೊ ಅದನ್ನು ಮಾತಾಡಬೇಕಿತ್ತು ಸದನದಲ್ಲಿ. ಈಗ ನೋಡಿ, ರಸ್ತೆಗೆ ಇದು ಟಾರ್ ಹಾಕೋದಾಗಲಿ ಅಥವಾ ಮಳೆಗೆ ಬಂತು ಅಂತ ಬ್ಯಾಂಗ್ಳೂರಲ್ಲಿ ಎಲ್ಲಂದ್ರಲ್ಲಿ ನೀರುಗಳು ಇದಾಗತ್ತೆ. ಪ್ರತಿಯೊಬ್ಬರು ನಾವು ಅಂದರೆ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಎಲ್ಲ ತುಂಬ ಸಫರ್ ಮಾಡ್ತಾನೆ ಇದ್ದೀವಿ ನಾವು. ಸೊ ಅದ್ರ ಬಗ್ಗೆ ಯಾರೂ ಇದು ಮಾಡಲ್ಲ, ಬರೀ ಅದೇ ನಮ್ಮದು ನಿಮ್ಮದು ಅಂತಂತೇಳಿ ಇದು ಮಾಡ್ತಿದ್ದಾರೆ. ಅದನ್ನು ಮಾತಾಡಬೇಕಿತ್ತು ಅಪೋಸಿಷನ್ ಪಾರ್ಟಿಯವರು. ಅದು ಯಾವಾಗಾದ್ರೂ ಇದೇ ಥರನೇ ಆಗೋದು. ಅದು ಸೆಷನ್ಸ್ ಎಲ್ಲನೂ ಬರೀ ಇವ್ರು ಬೈಯೋದು, ಅವ್ರು ಬೈಯೋದು, ಇದರಲ್ಲೇ ಕಳೆದೋಗುತ್ತೆ ಅದು ಸೆಷನ್ಸ್ ಎಲ್ಲನೂ. ಪಬ್ಲಿಕ್ದು ಏನು ಪ್ರಾಬ್ಲಮ್ ಇದೆ ಅದ್ರ ಬಗ್ಗೆ ಆ್ಯಕ್ಚುಲ್ ಆಗಿ ಏನು ಇದು ಮಾತಾಡಲ್ಲ, ಆ ಥರ ಆಗುತ್ತೆ. ಸರ್, ಈಗ ಇರೋ ನಮ್ಮ ಕರ್ನಾಟಕ ಸರ್ಕಾರದ ಬಗ್ಗೆ ಏನು ಅನಿಸುತ್ತೆ ಸರ್? ಇವರು ಬರೀ ಒಂಥರ ಜಾತಿ ರಾಜಕೀಯ, ಹಿಂದೂ ಮುಸ್ಲಿಮ್ ಅದು ಇದು ಅಂತ ಅಂದ್ಕೊಂಡೆ ಜಾಸ್ತಿ ಇದು ಮಾಡ್ತಿದ್ದಾರೆ. ಈ ಥರ ಇರಬಾರ್ದು. ಮತ್ತು ಏನಾದರೂ ಒಂದು ಒಳ್ಳೆ ಕೆಲಸಗಳೆಲ್ಲ ಮಾಡಿ ಅದನ್ನು ಇದು ಮಾಡಬೇಕು. ಇದು ಆಮೇಲೆ ಫ್ರೀಯಾಗೆಲ್ಲ ಕೊಟ್ಬಿಟ್ಟಿದ್ದಾರೆ, ಏನು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆ ಅಭಿವೃದ್ಧಿ ಕಾರ್ಯಗಳಂತೂ ಒಂಥರ ಝೀರೋ ಆಗಿಬಿಟ್ಟಿದೆ. ಅವ್ರು ಕೊಟ್ಟಿದ್ದು ಆ್ಯಕ್ಚುಲಿ ಅಭಿವೃದ್ಧಿ, ನಾವು ಈ ಫ್ರೀ ಕೊಡ್ತೀವಿ ಅಂತಂತೇಳಿದ್ದು ಜನ ಏನು ತಿಳ್ಕೊಂಡ್ರು, ಅಭಿವೃದ್ಧಿ ಮಾಡ್ತಾರೆ, ಜೊತೆಗೆ ಈ ಫ್ರೀ ಇದನ್ನು ಎಲ್ಲ ಕೊಡ್ತಾರೆ ಅಂತಂತೇಳಿ. ಬಟ್ ಇವರೆಲ್ಲ ಬರೀ ಫ್ರೀ ಕೊಟ್ಬಿಟ್ಟಿದೆ, ಅಭಿವೃದ್ಧಿ ಝೀರೋ ಆಗಿಬಿಟ್ಟಿದೆ, ಶೂನ್ಯ. ಇದೆಲ್ಲ ಯಾರಿಗೆ ಬೇಕು ಈ ಥರದ್ದೆಲ್ಲ? ನಮ್ಗೆ ಅಭಿವೃದ್ಧಿಗೆ ಮಾಡಿ ಅವರು ಅದ್ರ ಜೊತೆಯಲ್ಲಿ ಮಾಡೋಕ್ಕಾದರೆ ಹೇಳ್ಬೇಕಿತ್ತು ಇವರು. ನಾವು ಇದೆಲ್ಲ ಫ್ರೀಯಾಗಿ ಕೊಡ್ತೀವಿ ಅಂತ ಅಂದ್ಬಿಟ್ಟಿದ್ದೇನೆ, ಇದೆಲ್ಲ ಅಭಿವೃದ್ಧಿ ಇವಾಗ ಕೇಳಿದ್ರೆ ಅದಕ್ಕೆ ದುಡ್ಡಿಲ್ಲ ಇದಕ್ಕೆ ದುಡ್ಡಿಲ್ಲ ಅಂತಾರೆ DCM. ಆ ಥರದ್ದು ಅಂಥದ್ದು ಗೌರ್ಮೆಂಟ್ ಏನಕ್ಕೆ ಬೇಕು ನಮಗೆ? ಗ್ಯಾರಂಟಿ ಯೋಜನೆ ಕೊಡ್ತೀನಿ ಅನ್ನೋಕ್ಕಿಂತ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡ್ಬೋದಿತ್ತಲ್ವಾ ಸರ್, ಕೇಂದ್ರದಲ್ಲಿ ದುಡ್ಡಿದೆಯಾ ಇಲ್ವಾ ಅಂತ. ಇವಾಗ ದುಡ್ಡಿಲ್ಲ ಅಂತಂದ್ರೆ ಜನಗಳ ಸ್ಥಿತಿ ಏನು? ಹೌದು, ಅದು ಅವರು ಯೋಚನೆ ಮಾಡಬೇಕಿತ್ತು. ಅದು ಅವ್ರದ್ದೇ ತಪ್ಪು ಆ್ಯಕ್ಚುಲಿ ಗೌರ್ಮೆಂಟ್ದು. ಇವಾಗ CM ಸಿದ್ದರಾಮಯ್ಯ ಅವ್ರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವರು 13 ಟೈಮ್ಸ್ ಇದು ಮಾಡಿದ್ದಾರೆ. ಅವ್ರು ಯೋಚನೆ ಮಾಡಿ ಹೇಳ್ಬೇಕಿತ್ತು ತಾನೆ. ಅವರು ಯಾರಾದರೂ ಕೇಳಿದ್ರೆ ಏನು ಅಭಿವೃದ್ಧಿ ಏನಿಲ್ಲ ಅಂತಂದರೆ, ಇದನ್ನು ಫ್ರೀಯಾಗಿ ಕೊಡ್ತಿದ್ವಲ್ಲ ಅದೇ ಅಭಿವೃದ್ಧಿ ಅಂತಂತ ಕೇಳ್ತಾರೆ. ಅಂದರೆ ಅವ್ರು ತಪ್ಪು ಮಾಡಿದಾಗ ಅದು ಅವರು ಇದು ಮಾಡಲ್ಲ. ಅದೇ ಬೇರೆಯವ್ರು ಮಾಡಿದ್ರೆ ಅವರೆಲ್ಲ ಹೇಳೋರು, ನೋಡಿ ರೋಡಲ್ಲಿ ಎಲ್ಲ ಇದಾಗಿದೆ, ಮತ್ತು ನೀರಿಗೆ ವಿಷಯದಲ್ಲಿ ಇರ್ಬೋದು ಅಥವಾ ಬಡವ್ರಿಗೆ ಮನೆ ಕಟ್ಕೊಡೋದಿರ್ಬೋದು, ಇದೆಲ್ಲ ಯಾವುದನ್ನು ಮಾಡ್ತಿಲ್ಲ ಅಂತ ಅವ್ರು ಹೇಳ್ತಿದ್ರು, ಅವರೇನಾದ್ರು ಅಪೋಸಿಷನಲ್ಲಿ ಇದ್ದಿದ್ರು. ಬಟ್ ಇವಾಗ ಅವರು ಪವರಲ್ಲಿದ್ದಾರೆ ಅಂತಂದ್ಬಿಟ್ಟು ಇದನ್ನು ಯಾವುದು ಮಾಡ್ತಿರೋ ಫ್ರೀ ಕೊಡ್ತಿದ್ದೋ ಅದೇ ಅಭಿವೃದ್ಧಿ ಅಂಥೇಳಿ ಇದು ಮಾಡ್ತಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ಸ್ವೀಟ್ ಪ್ಲಸ್ ಕರ್ನಾಟಕ.